ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಬನಾನಾ ಪುರಿ ಅಥವಾ ಮಂಗಳೂರು ಬನ್ಸ್ ಅಂತಲೂ ಕರೀತಾರೆ. ಉಡುಪಿ ಕಡೆ ಮತ್ತು ಮಲೆನಾಡು ಕಡೆ, ಮಂಗಳೂರು ಕಡೆ ತುಂಬಾ ಜಾಸ್ತಿ ಮಾಡ್ತಾರೆ. ಇವತ್ತು ಫಸ್ಟ್ ಟೈಮ್ ನಾನು ಮಂಗಳೂರು ಬನ್ಸ್ನ ಮಾಡೋಣ ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 6 ಬಾಳೆಹಣ್ಣು ಈ ಥರ ಸಿಪ್ಪೆ ಸುಲಿದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಟೀ ಲೋಟ ಅಷ್ಟು ಒಂದು ಅಳತೆಗೆ ಸಕ್ಕರೆ, ಹಾಗೆ ಅದೇ 1 ಲೋಟದಿಂದ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರಾದರೂ ಪರವಾಗಿಲ್ಲ, ಹಾಗೆ ಮೊಸರು ನಾರ್ಮಲ್ ಮೊಸರು ಇದ್ದರೂ ಕೂಡ ಪರವಾಗಿಲ್ಲ. ಅದನ್ನು ಈ ಥರ ರುಬ್ಕೊಂಡಾದಮೇಲೆ ಇವಾಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಬೌಲಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದೇ ಫಸ್ಟು ನಾನು ಮಂಗಳೂರು ಬನ್ಸ್ ಆಗಿರ್ಬೋದು ಅಥವಾ ಬನಾನಾ ಪುರಿ ಕೂಡ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹಾಗೆ 1 ಬೌಲಷ್ಟು ಮೈದಾ ಹಿಟ್ಟು ಹಾಕಿದ ತಕ್ಷಣ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ 2ರಿಂದ 3 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟ ಇಲ್ಲ ಅಂದವರು ಕೂಡ ಎಣ್ಣೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಇತ್ತು ಅಂತ ತುಪ್ಪನ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಮಗೆ ಹಿಟ್ಟು ಸ್ವಲ್ಪ ಅಂದರೆ ಕಮ್ಮಿ ಬಂತು ಅಂದರೆ ನೆಕ್ಸ್ಟ್ ನಾವು ಆ್ಯಡ್ ಮಾಡ್ಕೋಬೋದು. ಇವಾಗ ನನಗೆ ಇಷ್ಟು ಸಾಕಾಗುತ್ತೆ ಅಂತ ನಾನು ಇವಾಗ ಅದನ್ನ ಹಾಕ್ಕೊತಾ ಇದ್ದೀನಿ. ಕಮ್ಮಿ ಬಂದರೆ ನೆಕ್ಸ್ಟ್ ಹಾಕ್ಕೊಳ್ಳೋಣ ಅಂತ ಇದರಲ್ಲಿ ನೀರು ಸ್ವಲ್ಪನೂ ಕೂಡ ಹಾಕಬಾರ್ದು. ಅದು ಮಾಮೂಲಿ ನಾವು ಪೇಸ್ಟ್ ಏನು ಮಾಡ್ಕೊಂಡಿದ್ವು ಮುಂಚೆ ಆ ಪೇಸ್ಟ್ನ ಮಾತ್ರ ಹಾಕ್ಕೊಂಡು ಇವಾಗ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇದು ಸಾಕಾಗಲಿಲ್ಲ ಅಂದರೆ ಮತ್ತೆ ನಾನು ಸ್ವಲ್ಪ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಮೆತ್ತಗೆ ಹಾಗೆ ಕೈಗೆಲ್ಲ ಅಂಟ್ಕೊತಾ ಇತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು 3ರಿಂದ 6 ಅವರ್ ತನಕ ನಾವು ಇಡ್ಬೋದು. ಕೆಲವೊಬ್ಬರು ಒಂದು ಪೂರ್ತಿ ನೈಟ್ ಇಟ್ಟಿರ್ತಾರೆ. ಇನ್ನು ಕೆಲವೊಬ್ಬರು ನಮಗೆ ಟೈಮ್ ಸಾಲಲ್ಲ ಅಂದ್ಬಿಟ್ಟು ಒಂದು 3 ಅವರ್ ಆದರೂ ಮಿನಿಮಮ್ 3 ಅವರ್ ಇಡಲೇಬೇಕಾಗುತ್ತೆ. ನಾನಿವಾಗ 5 ಎದ್ದು ಈ ಥರ ಕಲಸಿ ಇಡ್ತಾ ಇದ್ದೀನಿ. ನಾನು ಅಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಮಗಳು ಮಾಮೂಲಿ ಟೈಮ್ಗೆ ಹೋಗ್ತಾಳಲ್ಲ, ಅವಳು ಲಂಚ್ ಬಾಕ್ಸ್ಗೆ ಅಂತ ಮಾಡ್ತಾಯಿದ್ದೀನಿ. ಅವಳು 9:15ಗೆ ಹೋಗಿರೋದ್ರಿಂದ ನಾನು 8:30ಯಿಂದ ಮಾಡಿದ್ರೆ ಒಂದು 3 ಅವರ್ 3.5 ಅವರ್ಸ್ ನೆಂದಿರುತ್ತೆ ಹಿಟ್ಟು ಕೂಡ. ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಇವಾಗ ನೆನೆಹಾಕಿದ್ದೀನಿ. ಫಸ್ಟ್ ಟೈಮ್ ಬೇರೆ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ರೆ ಯಾವುದೇ ಅಡುಗೆ ಕೂಡ ಅಷ್ಟು ನೀಟಾಗಿ ಬರಲ್ಲ. ಆದರೂ ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, ಈ ಥರ ಇವಾಗ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆಂದಿತ್ತು. ಇವಾಗ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ತುಂಬಾ ಚೆನ್ನಾಗಿ ಹಿಟ್ಟು ನೆಂದಿತ್ತು. ಕೆಲವೊಬ್ಬರು ನೈಟೆಲ್ಲ ನೆನೆಸ್ತಾರೆ, ಅಷ್ಟು ಟೈಮ್ ಇರಲಿಲ್ಲ ನನಗೆ. ನೈಟ್ ಪ್ಲ್ಯಾನ್ ಮಾಡಿದ್ದು, ಬೆಳಗ್ಗೆ ಈ ಥರ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ ನೋಡಿ, ಅಂದರೆ ನಾವು ಪೂರಿ ಮಾಡ್ತೀವಲ್ಲ, ಸೇಮ್ ಟು ಸೇಮ್ ಹಾಗೇ ನೋಡಿ ಇವಾಗ ಹಿಟ್ಟನ್ನ ತೊಗೊಂಡಿದ್ದೀನಿ. ಕೆಲವೊಬ್ಬರು ಹಿಟ್ಟನ್ನ ತೊಗೊಂಡು ಲಟ್ಟಿಸ್ತಾರೆ, ಹಾಗೆ ಕೆಲವೊಬ್ಬರು ತುಪ್ಪದ ಎಣ್ಣೆ ಆ ಥರ ತೊಗೊಂಡು ಲಟ್ಟಿಸ್ತಾರೆ. ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನೇ ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಅಂದರೆ ನಾವು ಪುರಿ ಮಾಡೋ ಥರನೇ, ಆದರೆ ಪೂರಿ ನಾವು ಸ್ವಲ್ಪ ತೆಳು ಮಾಡ್ತೀವಿ, ಆದರೆ ಇದು ಸ್ವಲ್ಪ ಅಂದರೆ ಜಾಸ್ತಿ ದಪ್ಪ ಬರಬೇಕು. ಆವಾಗ ಅದು ಅದೇ ಬನಾನಾ ಪುರಿ ಆಗಿರ್ಬೋದು, ಅಂದರೆ ಕೆಲವೊಂದು ತುಂಬ ಹೆಸರಿದೆ ಅದಕ್ಕೆ. ಅದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಇಲ್ಲಿ ನಾನು ಇಷ್ಟು ತೊಗೊಂಡು ಅದನ್ನು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ಇಷ್ಟೇ ಸಾಕು ಅಂತ ನಾನು ಇವಾಗ ನೋಡಿ, ಇಷ್ಟು ದಪ್ಪ ಇರಬೇಕಿದು. ನೀವು ನೋಡ್ತಿರ್ಬೋದು, ಅಂದರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಹೇಗೋ ಏನೋ ಅಂತ ಸ್ವಲ್ಪ ಏನಾದರೂ ಭಯ ಇರುತ್ತಲ್ಲ, ಹಾಗಾಗಿ ನೋಡಿ ಇವಾಗ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾದಿತ್ತು. ಇವಾಗ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲೇ ಪ್ರೆಸ್ ಮಾಡ್ತಾ ಇರಬೇಕು. ಅದು ಪ್ರೆಸ್ ಮಾಡಿದಷ್ಟು ಉಬ್ಬುತ್ತೆ. ಹಾಗಾಗಿ ನೋಡಿ, ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಅದು ಚೆನ್ನಾಗಿ ಉಬ್ಬು ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಅದು ಎಣ್ಣೆಯಲ್ಲಿ ಹಾಕಬೇಕಾದ್ರೆ. ನೋಡಿ, ಈ ಥರ ಪ್ರೆಸ್ ಮಾಡ್ತಾನೆ ಇರಬೇಕು. ನಾವು ಎಷ್ಟು ಪ್ರೆಸ್ ಮಾಡ್ತೀವೋ ಅಷ್ಟು ಉಬ್ಬುತ್ತೆ. ಇದಕ್ಕೆ ನಾವು ಸೋಡಾ ಕೂಡ ಹಾಕಿಲ್ಲ. ಕೆಲವೊಬ್ಬರು ಸೋಡಾ ಹಾಕ್ತಾರೆ, ನಾನಿಲ್ಲಿ ಸೋಡಾನ ಹಾಕಿಲ್ಲ, ಸೋಡಾ ಹಾಕ್ತೇನೆ ಮಿಕ್ಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿದರು. ನೋಡೋಣ, ಇವತ್ತು ಫಸ್ಟ್ ಟೈಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಇದು ತುಂಬ ಹೊತ್ತು ಫಸ್ಟ್ ಮಾಡಿದಾಗ ತುಂಬ ಹೊತ್ತು ಒಂದು ಉಬ್ಬಿ ಬರಲಿಲ್ಲ. ಆವಾಗ ಒಂಥರ ಬೇಜಾರಾಯಿತು. ನೆಕ್ಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಇವಾಗ ಅಂದರೆ ನಾವು ಎಷ್ಟು ಪ್ರೆಸ್ ಮಾಡ್ತೀವೋ ಅಷ್ಟು ಅದು ಉಬ್ಬುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ, ಇವಾಗ ಚೆನ್ನಾಗಿ ಉಬ್ಬಿ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ. ಅದು ಬ್ರೌನ್ ಕಲರ್ ತನಕ ಬರೋ ತನಕ ನಾವು ಬೇಯಿಸ್ಕೊಬೇಕಾಗುತ್ತೆ. ಅದು ಲೋ ಫ್ಲೇಮ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನಾವು ಹೈ ಫ್ಲೇಮ್ ಕೊಟ್ಬಿಟ್ರೆ ಅದು ಚೆನ್ನಾಗಿ ಬೇಯಲ್ಲ. ನೋಡಿ, ಲೋ ಫ್ಲೇಮಲ್ಲಿ ಈ ಥರ ಅದೇ ನಾವು ಬೋಂಡ ಎತ್ತಿತೀವಲ್ಲ, ಅದರಿಂದ ನಾವು ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ತಾನೆ ಇರಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡಿ, ಇವಾಗ ಬನಾನಾ ಪುರಿ ಅಂತೂ ತುಂಬಾ ಚೆನ್ನಾಗಾಯಿತು. ನನಗಂತೂ ಫಸ್ಟ್ ಟೈಮ್ ಮಾಡಿದ್ರಲ್ಲ, ಖುಷಿನೇ ಆಯಿತು ಇಷ್ಟು ಚೆನ್ನಾಗಿ ಬಂತು ಅಂತ. ಅಂದರೆ ಫಸ್ಟ್ ಮಾಡಿದಾಗ ಅಷ್ಟು ಅದು ಚೆನ್ನಾಗಿ ಉಬ್ಬಿ ಬರಲಿಲ್ವಲ್ಲ, ಹಾಗೆ ಬೇಜಾರಾಯಿತು. ಅಯ್ಯೋ, ಏನು ಮಾಡಿದ್ರು ಚೆನ್ನಾಗಿ ಬರಲಿಲ್ಲ ಅಂತ. ಇವಾಗ ಒಂದು ಸ್ವಲ್ಪ ಖುಷಿ ಆಯಿತು. ಸೆಕೆಂಡು ಅಂದರೆ 2ನೇ ಬನಾನಾ ಪುರಿ ಮಾಡಬೇಕಾದ್ರೆ, ಮಂಗಳೂರು ಬನ್ಸ್ನ ಮಾಡಬೇಕಾದ್ರೆ
ನೋಡಿ ತುಂಬ ಚೆನ್ನಾಗಿ ಬಂತು. ಅಂದರೆ ಮನೆಯಲ್ಲಿ ಬನಾನಾ ಇತ್ತಲ್ಲ ತುಂಬಾ ಹಣ್ಣಾಗಿತ್ತು, ಹಾಗಾಗಿ ಸುಮ್ಮನೆ ವೇಸ್ಟ್ ಏನಕ್ಕೆ ಬೆಳಗ್ಗೆ ಲಂಚ್ಗೆ ಬಾಕ್ಸ್ಗೆ ಮತ್ತು ಟಿಫನ್ಗೆ ಆಗುತ್ತೆ ಅಂತ ಸ್ವಲ್ಪನೇ ನೆನೆ ಅಂದರೆ ಕೆಲವೊಬ್ಬರು 2, 4 ಆ ಥರ ಮಾಡ್ಕೊತಾರೆ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ 6 ಜನ ಇದ್ದೀವಲ್ಲ, ಹಾಗಾಗಿ 6 ಬಾಳೆಹಣ್ಣ ನಾನು ಹಾಕ್ಕೊಂಡಿದ್ದೆ. ಅದು ಕೂಡ ಅದು ಕಮ್ಮಿ ಬಂತು. ಒಬ್ಬೊಬ್ಬರಿಗೆ 2 ಅಷ್ಟೇ ಅದು ಬನಾನಾ ಪುರಿ ಬಂದಿದ್ದು. ತುಪ್ಪ ಹಾಕಿರೋದಕ್ಕೆ ಸ್ವಲ್ಪ ಭಯ ಅಷ್ಟೇ ಅದು ತಿನ್ನೋಕ್ಕೆ. ಮತ್ತು ನನಗೆ ಸ್ವಲ್ಪ ಹಲ್ಲಿನ ನೋವಾಗಿರೋದ್ರಿಂದ ಅದನ್ನು ಸ್ವೀಟ್ ತಿನ್ನೋಕ್ಕೂ ಕೂಡ ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ. ಏನಂದರೆ ಬೆಳಗ್ಗೆ ತಿಂಡಿಗೆ ಇದೇ ಟಿಫನ್ ಬಾಕ್ಸ್ಗೆ ಆಗುತ್ತೆ ಅಂತ ಕಲಸಿಟ್ಟಿರ್ತೀನಿ. ಮತ್ತೆ ಅದು ಸ್ವಲ್ಪ ಹಾಳಾಯಿತು ಅಂದರೆ ಮತ್ತೆ ಲಂಚು ಸೋನಿಗೆ ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕೆ ಬಾಕ್ಸ್ಗೆ, ಮತ್ತು ಇವಾಗ ತಿಂಡಿ ಮಾಡೋಕ್ಕೆ ಮತ್ತೆ ತಲೆನೋವು ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ. ಏನೇ ಒಂದು ಅಡುಗೆ ಮಾಡಿದ್ರು ಕೂಡ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಭಯದಲ್ಲೇ ಮಾಡಿದೆ. ಆದರೂ ಚೆನ್ನಾಗಿ ಬಂತು. ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಬಂತಲ್ಲ, ನನಗೊಂಥರ ಖುಷಿ ಆಯಿತು. ನಾವೇನೇ ಒಂದು ಅಡುಗೆ ನಮಗೆ ಬರಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಹೇಳಿಸ್ಕೊಂಡು ಇಷ್ಟು ಚೆನ್ನಾಗಿ ಬಂತಂದರೆ ನಮಗೊಂಥರ ಖುಷಿಯಾಗಿಬಿಡುತ್ತೆ. ನೋಡಿ ಇಷ್ಟು ಬನಾನಾ ಪುರಿ ಆಗಿದೆ. ಅಂದರೆ ಮೀನ್ಸ್ ಬೆಂಗಳೂರು ಬನ್ಸ್ ಅಂತಲೂ ಕರೀತಾರೆ, ಮಂಗಳೂರು ಬನ್ಸು ಅಂತ. ನಾನು ಜಾಸ್ತಿ ಬನಾನಾ ಪುರಿನೇ ಅಂತ ಇದ್ದೀನಿ. ಅಂದರೆ ನಾವು ಬನಾನಾ ಹಾಕಿರೋದ್ರಿಂದ ಅದನ್ನು ಬನಾನಾ ಪುರಿ ಅಂತಲೇ ನಾನು ಕರೀತಾ ಇರೋದು. ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬನಾನಾ ಹಾಕಿರೋದಕ್ಕೆ, ಮೊಸರು ಅದೆಲ್ಲ ಹಾಕಿರೋದಕ್ಕೆ ಸೇಮ್ ಪುರಿ ಥರನೇ, ಆದರೆ ಇಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊತೀವಿ. ಅದು ಬೇರೆ ಸಪ್ರೇಟ್ ಪುರಿ. ಅಂದರೆ ಟೇಸ್ಟ್ ಬೇರೆ ಕೊಡುತ್ತೆ, ಮಾಡೋ ವಿಧಾನ ಕೂಡ ಬೇರೆ. ಆದರೆ ಎಣ್ಣೆಲಿ ಬಿಡೋದು ಪುರಿ ಥರನೇ. ಹಾಗೆ ಇವಾಗ ಎಲ್ಲ ಮಾಡಿಕೊಂಡು, ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದಕ್ಕೆ ಸ್ವಲ್ಪ ಕೆಲಸಗಳು ಬೇಗನೆ ಆಯಿತು. ಅಂದರೆ ಇದಕ್ಕೆ ನಾನು ಬೇಗ ಎದ್ದಿದ್ದು ಬನಾನಾ ಪುರಿ ಮಾಡಬೇಕು ಅಂತಲೇ. ಒಂದು 5:15ಗೆ ಎದ್ದಿದ್ದೆ. 5:30ಯಿಂದ ಅಡುಗೆ ಮನೆಗೆ ಬಂದು ಸ್ವಲ್ಪ ಹಾಗೆ ಮುಖ ಎಲ್ಲ ತೊಳ್ಕೊಂಡು ಇವಾಗ ಸೋನಿಗೆ ಲಂಚ್ ಬಾಕ್ಸ್ಗೆ ಹಾಗೆ ಅವಳಿಗೆ ಟಿಫನ್ ಎಲ್ಲ ತಿನ್ನಿಸಿ ಇವಾಗ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಟೈಮ್ ಇತ್ತು ಅವಳಿಗೆ, ಇನ್ನೂ ಬಸ್ ಬಂದಿರಲಿಲ್ಲ ಅಂದ್ಬಿಟ್ಟು ಅವಳು ಡೈರಿ ಎಲ್ಲ ಕೊಟ್ಟಿದ್ರು, ಅದರಲ್ಲಿ ಸೈನ್ ಎಲ್ಲ ಹಾಕಿರಲಿಲ್ಲ, ಮತ್ತು ಅದು ಕವರೆಲ್ಲ ಹಾಕಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ನೋಡ್ತಾ ಇದ್ದೆ. ಅಂದರೆ ಏನು ಮಾಡ್ತಾಳೆ ಅಂದರೆ ಪೆನ್ಸಿಲು ಹಾಗಾಗಿ ತಂದು ಬ್ಯಾಗಲ್ಲಿ ಬಿಸಾಕೋಬಿಡ್ತಾಳೆ. ಅದು ಎರೇಸರೆಲ್ಲ ಎರ್ದಿರ್ತಾಳಲ್ಲ ಅದನ್ನು ತೆಗೆದು ಬಂದು ಕ್ಲೀನೇ ಮಾಡ್ಕೊಳ್ಳಲ್ಲ. ದಿನ ಬೆಳಗಾದರೆ ನಾನು ಅದನ್ನು ಕ್ಲೀನ್ ಮಾಡಿಕೊಡ್ತಾ ಇರ್ತೀನಿ. ಎಷ್ಟೇ ಹೇಳ್ತೀನಿ ಅದನ್ನೆಲ್ಲ ನೀನು ಕ್ಲೀನ್ ಮಾಡ್ಕೋಬೇಕು, ನೀಟಾಗಿ ಇಟ್ಕೋ ಬ್ಯಾಗ್ನ, ಬುಕ್ಕೆಲ್ಲ ಅಂತ. ಆದರೂ ಕೂಡ ಮಾತು ಕೇಳಲ್ಲ. ಹೇಗೆ ಬೇಕೋ ಹಾಗಾಗಿ ಇಟ್ಕೊಬಿಡ್ತಾಳೆ. ಅಂದರೆ ಫಸ್ಟ್ ಇವಾಗ ಸ್ಕೂಲ್ಗೆ ಹೋಗ್ತಿದ್ದಾಳಲ್ಲ, ಹಾಗಾಗಿ ಅವ್ಳಿಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ. ಮುಂದೆ ಕಲ್ತ್ಕೊತೀನಿ ಅಂತಾಳೆ. ಏನು ಕಲಿತೀವೋ ಏನೋ, ಯಾವಾಗಲೂ ಗಲೀಜಾಗೆ ಇಟ್ಕೊಂಡಿರ್ತೀಯ ಬ್ಯಾಗ್ನ ಅಂತ. ಇವಾಗ ಮತ್ತೆ 2 ಬುಕ್ಸ್ ಕೊಟ್ಟಿರಲಿಲ್ಲ ಅವ್ರಿಗೆ, ಕನ್ನಡ ಅದು ಕೊಟ್ಟು ಕಳಿಸಿದ್ರು ನಿನ್ನೆ. ಹಾಗಾಗಿ ಅದಕ್ಕೆಲ್ಲ ಕವರ್ ಹಾಕೋಣ ಅಂತ ಇವಾಗ ಕುತ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಟೈಮ್ ಇತ್ತಲ್ಲ, ಹಾಗಾಗಿ ಕವರ್ ಹಾಕಿ ಕೊಟ್ಟು ಕಳಿಸ್ಬಿಡೋಣ ಅಂತ ಇವಾಗ ಕುತ್ಕೊಂಡಿದ್ದೀನಿ. ಲಸ್ಸು ಬೇರೆ ತಂದು ಪೆನ್ನಲ್ಲೆಲ್ಲ ಗೀಚೋದು ಆ ಥರ ಮಾಡ್ತಾಯಿದ್ದ. ಆಮೇಲೆ ಹೋಗು ಅಂತ ಬೈದು ಕಳ್ಸಿದ್ದಕ್ಕೆ ಹೆಂಗೋ ಹೊರಗಡೆ ಹೋದ. ಅಷ್ಟರಲ್ಲಿ ಅವ್ರ ಅಪ್ಪ ಬಂದಿದ್ದಕ್ಕೆ ಚಾಡಿ ಹೇಳ್ತಾ ಇದ್ದ, ನನಗೆ ನೋಡು ಬೈತಾ ಇದ್ದಾರೆ ಅಂತ. ನನ್ನ ಬುಕ್ ಎಲ್ಲಿ ಅಂತ ಕೇಳ್ತಾ ಇದ್ದ. ಎಷ್ಟು ಹೇಳಿದ್ರು ಕೂಡ ಕೇಳ್ತಾನೆ ಇರಲಿಲ್ಲ. ನಾನು ಎಷ್ಟು ಸತಿ ಕಿತ್ತು ಬಿಸಾಕೋಣ ಅವ್ನ ಪೆನ್ಸಿಲ್ ತರೋದೆಲ್ಲ. ಆದರೂ ಕೂಡ ಅಂದರೆ ಸ್ಕೂಲಲ್ಲಿ ಮ್ಯಾಮ್ ಬೈತಾರಂತ ಇವಳು ಅಲ್ಲೇ ಅಳ್ಕೊಂಡು ಸ್ಟಾರ್ಟ್ ಮಾಡ್ತಾಳೆ. ಹಾಗಾಗಿ ಇವಾಗ ಕವರೆಲ್ಲ ಹಾಕಿ ನೀಟಾಗಿ ಕೊಟ್ಟು ಕಳ್ಸೋಣ ಅಂತ ಇವಾಗ ಕೊಟ್ಟು ಕಳಿಸ್ತಾ ಇದ್ದೀನಿ. ಅಂದರೆ ಅದು ಇವ್ರ ಡೈರಿಲಿ ಮದರು ಫಾದರ್ದವರೆಲ್ಲ ಆಕ್ಯುಪೇಷನು ಅದೆಲ್ಲ ಏನೇನೋ ಇನ್ಫಾರ್ಮೇಷನ್ ಕೇಳಿದರು. ಹಾಗಾಗಿ ಅದನ್ನು ಬೇರೆ ಬರಿಬೇಕಾಗಿತ್ತು. ಇನ್ನೇನು 1/4 ಗಂಟೆ ಇದೆ ಅಷ್ಟೇ ಟೈಮು. ಅಷ್ಟರಲ್ಲಿ ನಾನು ನೀಟಾಗಿ ಅದನ್ನೆಲ್ಲ ಮಡಿಸಿ ಅವಳ ಡೈರಿನೆಲ್ಲ ಸ್ವಲ್ಪ ಬರೆದು ಕೊಡಬೇಕಾಗಿತ್ತು, ಬಯೋಡೇಟಾ ಎಲ್ಲ. ಹಾಗಾಗಿ ಸ್ವಲ್ಪ ಎಷ್ಟೇ ಇದು ಮಾಡಿದ್ರು ಕೂಡ, ಅಂದರೆ ಸಾಯಂಕಾಲನೇ ಹೇಳಿದ್ರೆ ಆ ಕೆಲಸ ಮುಗಿಸ್ತಾ ಇದ್ದೆ. ಅಂದರೆ ಇವಳು ಸ್ವಲ್ಪ ಲೇಟಾಗಿ ಹೇಳಿದ್ಲು. ಅಂದರೆ ನೈಟೇ ಸ್ವಲ್ಪ ಕೆಲಸಗಳು, ಆ ಕೆಲಸ ಈ ಕೆಲಸಗಳು ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ. ಬೆಳಗ್ಗೆ ಮಾಡಿದ್ರೆ ಆಯಿತು ಅಂತ ಸುಮ್ಮನಾದೆ. ನೋಡಿದ್ರೆ ಇಷ್ಟೊಂದು ಕೆಲಸ ಇತ್ತಲ್ಲ, ಹಾಗಾಗಿ ಇವಾಗ ಬೈಂಡೆಲ್ಲ ಹಾಕ್ತಾಯಿದ್ದೀನಿ ಕವರು. ನಾವು ಓದಬೇಕಾದ್ರೆ ಯಾವ ಬೈಂಡು ಇರಲಿಲ್ಲ, ಡೈರಿನೂ ಇರ್ತಾ ಇರಲಿಲ್ಲ. ನಮಗೇನಾರ ಅಂದರೆ ಈ ಹೋಮ್ವರ್ಕ್ ಮಾಡೋಕ್ಕೆ ಇವಾಗ ಪೇರೆಂಟ್ಸ್ ಎಷ್ಟೋ ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ, ಆದರೆ ನಮಗೇನೂ ಇರಲಿಲ್ಲ. ನಾವೇ ಓದ್ಕೋಬೇಕು, ನಾವೇ ಕಲ್ತ್ಕೋಬೇಕು, ಎಲ್ಲ ನಮ್ಮದೇ. ಓದೋಷ್ಟು ಓದೋದು, ಬಿಡೋಷ್ಟು ಬಿಡೋದು, ಆ ಥರ ಇತ್ತು ನಮ್ಮ ಒಂದು ಎಜುಕೇಷನು. ಆದರೆ ಇವಾಗಿನ ಮಕ್ಕಳು ಎಜುಕೇಷನ್ ಅಂತೂ ಪೂರ್ತಿ ಡಿಫ್ರೆಂಟು. ಅಂದರೆ ಪೂರ್ತಿ ಒಳ್ಳೆ ಎಜುಕೇಷನ್ನೇ ಸಿಗ್ತಾಯಿದೆ ಅವ್ರಿಗಂತೂ. ಅಂದರೆ ಇವಾಗಂತೂ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ. ಎಲ್ಲರೂ ಪೇರೆಂಟ್ಸ್ ಕೂಡ ಒಂದೇ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ನಾವು ಕಷ್ಟಪಟ್ಟಿರೋದು ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ತುಂಬಾ ಯೋಚನೆ ಮಾಡಿ ಒಂದೊಳ್ಳೆ ಸ್ಕೂಲ್ನ ಕಳಿಸ್ತಾ ಇದ್ದಾರೆ. ಹಾಗೆ ಸೋನಿಗೂ ಕೂಡ ಕಳಿಸ್ತಾ ಇದ್ದೀವಿ. ಅಂದರೆ ಫಸ್ಟ್ ಟೈಮ್ ಹೋಗ್ತಿರೋದಕ್ಕೆ ಅವಳಿಗೆ ಸ್ವಲ್ಪ ಭಯನೂ ಇದೆ. ಒಂದೊಂದು ಸತಿ ಏನು ಹೇಳ್ತಾಳೆ ಅಂದರೆ, ನನಗೆ ಏನು ಮ್ಯಾಮ್ ಬೈಯಲ್ಲ, ನಂಗೆ ಹೊಡಿಯಲ್ಲ ಅಂತ ಹೇಳ್ತಾರೆ. ಆದರೆ ಹೋಮ್ವರ್ಕ್ ಕೊಟ್ಟಿರೋದು ನೋಡಿ, ಇವಾಗಲೇ ಇಷ್ಟು ಹೋಮ್ವರ್ಕ್ ಕೊಡ್ತಾರೆ, ನಂಗೆ ಮುಂದೆ ಎಷ್ಟು ಹೋಮ್ವರ್ಕ್ ಕೊಡ್ತಾರೋ ಅಲ್ವೇನಮ್ಮ ಅಂತ ಅದು ಬೇರೆ ಹೇಳ್ತಾಳೆ. ಅಂದರೆ ನಮ್ಮ ಒಂದು ಎಜುಕೇಷನ್ಗೂ ಇವರೊಂದು ಎಜುಕೇಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಒಳ್ಳೆ ಕ್ವಾಲಿಟಿ ಎಜುಕೇಷನ್ನೇ ಸಿಗ್ತಾ ಇದೆ. ಸಿಗಬೇಕು ಅಂತ ಎಲ್ಲ ಪೇರೆಂಟ್ಸು ಕೂಡ ಅಂದರೆ ಕಷ್ಟಪಟ್ಟು ದುಡ್ದು ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲ್ಗೆ ಸೇರಿಸ್ತಾ ಇದ್ದಾರೆ.
ಅಂದರೆ ಇವಾಗ ಜಾಸ್ತಿ ಇಂಗ್ಲೀಷ್‌ಗೆ ಜಾಸ್ತಿ ಒತ್ತು ಕೊಡ್ತಾ ಇರೋದ್ರಿಂದ ಎಲ್ಲ ಪೇರೆಂಟ್ಸ್ ಕೂಡ ಇಂಗ್ಲೀಷ್ ಮೀಡಿಯಮ್‌ಗೆ ಸೇರಿಸ್ತಾ ಇದ್ದಾರೆ. ಅಂದರೆ ನಾನು ಓದಿದ್ದು ಮಾತ್ರ ಪೂರ್ತಿ ಕನ್ನಡ ಮೀಡಿಯಮು. ಸ್ಕೂಲು ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ನಮ್ಮೂರಲ್ಲಿ ಓದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್‌ನಿಂದ ಒಂದು 8th ಸ್ಟ್ಯಾಂಡರ್ಡ್ ಮಾದನೇಕಳ್ಳಿ ಅಂದರೆ ಬೆಂಗಳೂರಲ್ಲಿ ಸಿದ್ನೋಸಳ್ಳಿ ಅಂತ ಆ ಸ್ಕೂಲಲ್ಲಿ ಓದಿದ್ದು. ಇನ್ನು 9th 10th ಬಂದು ಚಿಕ್ಕಬಿದ್ರೆಕಲ್ಲು ಅಂತ ಅಂದರೆ ಮಾದನೇಕಳ್ಳಿಯಿಂದ ಸ್ವಲ್ಪ ದೂರ ಇದೆ, ಅಲ್ಲಿ ಓದಿದ್ದು. ಇನ್ನು ಫಸ್ಟ್ ಇಯರ್ ಬಂದು ನಾನು ಹಾವೇರಿಯಲ್ಲಿ ಓದ್ತೀನಿ. ಅಂದರೆ ಕಾಮರ್ಸ್ ತೊಗೊಂಡು ಅಲ್ಲಿ ಇಂಗ್ಲೀಷ್ ಮೀಡಿಯಮು ತುಂಬ ಅಂದರೆ ತುಂಬಾ ಕಷ್ಟ ಆಯಿತು ನನಗಂತೂ. ನಾನಿವಾಗ ಸ್ವಲ್ಪನಾದರೂ ಇಂಗ್ಲೀಷ್ ಮಾತಾಡ್ತೀನಿ ಅಂದರೆ ಅದು ಅಲ್ಲಿಂದನೇ. ನಾನು ಕನ್ನಡ ಮೀಡಿಯಮ್ ಓದಿರೋದ್ರಿಂದ ಇಂಗ್ಲೀಷ್ ಮೀಡಿಯಮ್‌ಗೆ ಪ್ರತಿಯೊಂದು ಸಬ್ಜೆಕ್ಟು ಕೂಡ ಇಂಗ್ಲೀಷಲ್ಲಿ ಇರೋದ್ರಿಂದ ತುಂಬಾ ಕಷ್ಟ ಆಯಿತು ಫಸ್ಟ್ ಇಯರ್ ಅಂತೂ. ನಾನು ಅವಾಗ ತುಂಬಾ ಅಂದರೆ ಅವಾಗ ಓದಬೇಕು ನನಗೆ ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಆದರೆ ಏನೇನೋ ಆಗಿ ಅದು ಪೂರ್ತಿ ನನಗೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಅಂದರೆ PUC ತನಕ ಓದಿದೆ ಅಷ್ಟೇ, ಸೆಕೆಂಡ್ PUC ತನಕ. ಆಮೇಲೆ ಮದುವೆ ಮಾಡಿ ಕಳಿಸ್ಬಿಟ್ರು. ಹಾಗೆ ಅದನ್ನೆಲ್ಲ ಸೋನೆನೆಲ್ಲ ಕಳಿಸಿ ಇವಾಗ ಸ್ವಲ್ಪ ಕುಡಿಯೋಕ್ಕೆ ಅಂದರೆ ಅಡುಗೆ ಮಾಡೋಕ್ಕೆಲ್ಲ ನೀರನ್ನ ತುಂಬ್ಕೊತಾ ಇದ್ದೀನಿ. ನಾವು ತರೋದು ಅಂದರೆ ಫಿಲ್ಟ್ರ್ ನೀರೇ, ಆದರೆ ಅಡುಗೆ ಮಾಡೋಕ್ಕೆಲ್ಲ ಬೇಕಲ್ಲ, ಹಾಗಾಗಿ ಒಳಗಡೆಯಿಂದ ಬಿಂದಿಗೆ ತಂದು ಇವಾಗೆಲ್ಲ ಒಳಗಡೆ ಆಲ್ರೆಡಿ ಹೊರಗಡೆ ನೀರೆಲ್ಲ ತುಂಬಿಟ್ಟಿದ್ರು ಮಾವ. ಹಾಗಾಗಿ ಇವಾಗ ಒಳಗಡೆ ಬಿಂದಿಗೆ ಎಲ್ಲ ತಂದು ಡ್ರಮ್ ಖಾಲಿ ಇತ್ತು, ಹಾಗಾಗಿ ಡ್ರಮ್ಮಲ್ಲೆಲ್ಲ ತುಂಬ್ಕೊಳ್ಳೋಣ ಅಂತ ಇವಾಗ ಒಳಗಡೆ ನೀರೆಲ್ಲ ಡ್ರಮ್ಮಿಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು 3-4 ದಿವಸದಿಂದ ನೀರು ಚೆನ್ನಾಗಿ ಬರ್ತಾಯಿಲ್ಲ. ಒಂಥರ ಅಂದರೆ ಹೊಸ ಮೋಟ್ರೇನೋ ಬಿಟ್ಟಿದ್ದಾರಂತೆ, ಅದು ಫುಲ್ ಗಲೀಜು, ನೀರು ಕುಡಿಯೋಕ್ಕಾಗಲ್ಲ, ಫುಲ್ ಮಣ್ಣು. ಹಾಗಾಗಿ ಸ್ವಲ್ಪ ಲಾಸ್ಟಿಗೆ ತುಂಬಾನ ಅಂತ ಒಳಗಡೆ ಬಿಂದಿಗೆ ಎಲ್ಲ ಇವಾಗ ತೆಗ್ದು ಹಾಕ್ತಾಯಿದ್ದೀನಿ. ಅಂದರೆ ಆಲ್ರೆಡಿ ಒಂದು 10 ಗಂಟೆ ಆಗಿತ್ತು. ಒಂದು 11 ಗಂಟೆ 11:30 ತನಕ ನೀರು ಬರ್ತಾನೆ ಇರುತ್ತಲ್ಲ, ಲಾಸ್ಟಿಗೆ ತುಂಬಿಕೊಂಡ್ರೆ ಅಷ್ಟು ಗಲೀಜು ಬರೋಲ್ಲ, ಹಾಗೆ ಮಣ್ಣು ಬರೋಲ್ಲ ಅಂದ್ಬಿಟ್ಟು ಇವಾಗ ತುಂಬ್ಕೊತಾ ಇದ್ದೀನಿ. 4 ಬಿಂದಿಗೆ ನಾನು ಒಳಗಡೆ ಇಟ್ಕೊತೀನಿ. ಇದನ್ನು ಇವಾಗೆಲ್ಲ ತುಂಬ್ಕೊಂಬರೋಣ ಅಂತ ಬಂದೆ ನಲ್ಲಿ ಹತ್ರ. ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರೆ, ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಅಂದರೆ ಬೆಳಗ್ಗೆ ಒಂದೊಂದು ಸರ್ತಿ ಲೇಟಾಗಿ ಬಿಡ್ತಾರೆ, 8 ಗಂಟೆಗೆ ಆ ಥರ. ಹಾಗಾಗಿ ಸ್ವಲ್ಪ ಗಲಾಟೆ ಎಲ್ಲ ಮಾಡ್ತಾ ಇರ್ತಾರೆ. ನಾನು ಬೆಳಗ್ಗೆನೇ ಜಾಸ್ತಿ ನೀರು ತುಂಬೋದು, ಬೆಳಗ್ಗೆ ಹೊತ್ತೇ ತುಂಬ್ಕೊಂಡ್ಬಿಡ್ತೀನಿ. ಆದರೆ ಸ್ವಲ್ಪ 2-3 ದಿವಸದಿಂದ ಮಣ್ಣು ಬರ್ತಾ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ತುಂಬೋಣ ಅಂತ ಇವಾಗ ತುಂಬ್ತಾ ಇದ್ದೀನಿ. ಅಂದರೆ ಮನೆಗೆ ನಲ್ಲಿ ಬರೋ ತನಕ ಇದೇ ಕಷ್ಟ ಅನಿಸುತ್ತೆ, ತುಂಬ ಹೊತ್ತು ಕಾಯಬೇಕು. ಅದ್ರಲ್ಲಿ ಬೇರೆ ಲಸ್ಸು ಬೇರೆ ಅಳ್ತಾ ಇದ್ದ, ನೀರು ಹಿಡಿಯೋಕೆ ಹೋಗಿದ್ದೀನಿ, ಆವಾಗಲೇ ಫುಲ್ಲು ಅಳ್ಕೊಂಡು ಅಲ್ಲೇ ಬಂದಿದ್ದಾನೆ, ಎತ್ಕೊಬಾ ಅಂತ. ಅವನಂತೂ ಹತ್ರ ಅಂತೂ ಸುಮ್ಮನೆ ಇರಲ್ಲ, ಅವನ್ನ ಎತ್ಕೊಂಡು ಮುದ್ದು ಮಾಡಿದ್ರು ಕೂಡ ಸುಮ್ಮನೆ ಇರಲ್ಲ. ಅದ್ರಲ್ಲಿ ಬೇರೆ ಜೋರಾಗಿ ಕಿಸ್ತಾ ಇದ್ದ. 4 ಬಿಂದಿಗೆ ಇಟ್ಕೊತೀನಿ ಇರೋ, ಕರೆಂಟ್ ಹೋಗುತ್ತೆ ಅಂದರೂ ಕೂಡ ಮಾತು ಕೇಳ್ತಾ ಇರಲಿಲ್ಲ. ಅವನ್ನ ಎಷ್ಟೇ ನೈಸ್ ಮಾಡಿದ್ರು ಕೂಡ ಸುಮ್ಮನೆ ಇರಲಿಲ್ಲ. ಅದರಲ್ಲಿ ಬೇರೆ ನಮ್ಮ ಮನೆಯವ್ರು ಬಂದು ಬೈದೇ ಬಿಟ್ಟರು, ಯಾವಾಗಲೂ ನೀರು ಅಂತಿರ್ತೀಯ, ಮಗುನ ಎತ್ಕೊಳ್ಳಲ್ಲ ಅಂತ. ಅವನಂತೂ ಅಳ್ತಾನೆ ಇರ್ತಾನೆ. ಅವ್ನು ಸಮಾಧಾನ ಮಾಡೋಷ್ಟರಲ್ಲಿ ಫುಲ್ ಸಾಕಾಗೋಯ್ತು. 4 ಬಿಂದಿಗೆ ನೀರು ಹಿಡಿಯೋಕ್ಕೆ ಇಷ್ಟೊತ್ತಾಯಿತು ಇವತ್ತು. ಅಂದರೆ ಸ್ವಲ್ಪ ಗಲೀಜೆಲ್ಲ ಆಗಿ ಅವ್ನು ಬೇರೆ ಅಳ್ತಾ ಇದ್ದ. ಮಧ್ಯದಲ್ಲಿ ಅರ್ಧ ಇಕ್ಬಿಟ್ಟು ಹೋಗಿದ್ದೆ ಹಾಗೇನೆ. ಇವಾಗ ಬಂದು ತುಂಬಾ ಅಂದರೆ ಕರೆಂಟ್ ಹೋಗ್ಬಿಡುತ್ತೆ, ಕರೆಕ್ಟಾಗಿ ಕರೆಂಟೇ ಇರಲ್ಲ. ಒಂದು 5 ನಿಮಿಷ ಕರೆಂಟ್ ಇದ್ದರೆ ಕರೆಂಟ್ ಇರಲ್ಲ, ಹಂಗಾಗ್ಬಿಡುತ್ತೆ. ಮತ್ತು ಕರೆಂಟ್ ಇದ್ದಾಗ ಇವ್ರು ನೀರು ಬಿಡಲ್ಲ, ನೀರಿದ್ದಾಗ ಕರೆಂಟ್ ಇರಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇರೋ ಅಂದರೂ ಕೂಡ ಅಳ್ಕೊಂಡು ಹಿಂದಿಂದನೇ ಬರ್ತಾ ಇದ್ದ. ಹಂಗೆ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಹಾಗೆ ಬಟ್ಟೆ ಕೂಡ ನೆನಾಕಿದ್ದೆ. ಬಟ್ಟೆ ಕೂಡ ಇವಾಗ ತೊಳೆದು ಇವಾಗೆಲ್ಲ ಒಣಗಾಕ್ತಾ ಇದ್ದೀನಿ. ಅಂದರೆ ಮಳೆ ಅವಾಗವಾಗ ಬರ್ತಾ ಇರೋದಕ್ಕೆ ಸೊನ್ನೆಗಳು ಆಗಾಗಲೇ ಬಟ್ಟೆ ಎತ್ಕೊಳ್ಳೋದು ಒಣಗಾಕೋದು ಇದೇ ಥರ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಇಲ್ಲೇ ಹಾಕ್ತಾಯಿದ್ದೀನಿ. ಮಳೆ ಬಂದರೂ ನೆಂದೋದ್ರೆ ನೆಂದೋಗ್ಲಿ ಬಿಡಿ ಅಂತ. ಅಂದರೆ ಆಗಾಗಲೇ ನಾನು ಎತ್ಕೊಂಬರ್ತೀನಿ, ಆವಾಗ ಬಿಸಿಲು ಬರುತ್ತೆ. ಹಾಗಾಗಿ ಬಿಸಿಲೂ ಬರುತ್ತೆ, ಮಳೆನೂ ಬರುತ್ತೆ. ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಹಾಗಾಗಿ ಇಲ್ಲಿ ಒಳಗಡೆ ತಂದು ಹಾಕ್ತಾಯಿದ್ದೀನಿ. ಅಂದರೆ ನಮ್ಮ ಚಿಕ್ಕ ಮಾವ ಅವ್ರದ್ದು ಹೊಸ ಮನೆ. ಅಂದರೆ ಇವಾಗ ಇದನ್ನು ಕಟ್ಸಿಲ್ಲ, ಅರ್ಧಕ್ಕೆ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಅದ್ರಲ್ಲಿ ತಂದು ಅಂದರೆ ಅವರು ಕೂಡ ಇಲ್ಲೇ ಬಟ್ಟೆ ಹಾಕ್ತಾರೆ. ಅಂದರೆ ಅಷ್ಟೊಂದು ಗಾಳಿ ಬರಲ್ವಲ್ಲ, ಹಾಗಾಗಿ ಬಟ್ಟೆ ಕೂಡ ಕೆಳಗಡೆ ಬಿದ್ದೋಗಲ್ವಲ್ಲ, ಹಾಗಾಗಿ ತಂದು ಇಲ್ಲೇ ಹಾಕ್ತಾಯಿದ್ದೀನಿ. ಅಂದರೆ ಬಿಸಿಲು ಕೂಡ ತುಂಬ ಚೆನ್ನಾಗಿ ಬಂದು ಬೇಗನೆ ಒಣಗೋತಲ್ಲ ಅಂತ. ಹಾಗೆ ಇವಾಗ ಬಟ್ಟೆ ಎಲ್ಲ ಒಣಗಾಕ್ತಿದ್ದೆ. ಅಂದರೆ 2-3 ದಿವಸಕ್ಕೆ ಇಷ್ಟು ಬಟ್ಟೆ ಬೀಳ್ತಾನೆ ಇರುತ್ತೆ. ಈ ಮಕ್ಳದ್ದು ಬಟ್ಟೆನೇ ಜಾಸ್ತಿ. ಹಾಗೆ ಲಸು ಕೂಡ ಆಟ ಆಡ್ತಿದ್ದೆ. ಇನ್ನೇನು ಸ್ವಲ್ಪ ಸೋನಿ ಬರೋ ಟೈಮ್ ಕೂಡ ಆಯಿತು. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆಗೆ ಇವಾಗ ಅಂದರೆ ಮಟನ್ ತಂದು ಕೊಟ್ಟಿದ್ರು. ಹಾಗೆ ಮಟನ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡು ಇವಾಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಹಿಂದಿನ ಲಾಗಲ್ಲೆಲ್ಲ ನಾನು ಮಟನ್ ಸಾಂಬಾರು ಮಾಡಿರೋದು ಎಲ್ಲ ಶೇರ್ ಮಾಡಿದ್ದೀನಿ. ಹಾಗಾಗಿ ಪದೇ ಪದೇ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಇವಾಗ ಈ ವಿಡಿಯೋನು ತೋರ್ಸೋಕ್ಕೆ ಹೋಗಿಲ್ಲ. ಅಂದರೆ ಇಲ್ಲಿ ಮಟನ್ ಸಾಂಬಾರು ಅಷ್ಟೇ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಯಾಕೋ ಇಷ್ಟ ಆಗಲಿಲ್ಲ. ಅಂದರೆ ಬೆಳಗಿಂದ ಸ್ವಲ್ಪ ಕೆಲಸ ಅದು ಇದು ಮಾಡಿ ಸ್ವಲ್ಪ ಟಯರ್ಡ್ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಸಾಂಬಾರು ಸಾಕು ಅಂತ ಇವಾಗ ಸಾಂಬಾರನ್ನೇ ಮಾಡ್ಕೊತಾ ಇದ್ದೀನಿ. ಅಂದರೆ ಪ್ರತಿ ದಿವಸ ಇದೇ ಕೆಲಸಗಳು ಆಗಿರುತ್ತೆ, ಒಂದು ನಿಮಿಷನೂ ಕೂಡ ಫ್ರೀ ಆಗಿರಲ್ಲ. ಕೆಲವೊಂದು ಹೆಣ್ಮಕ್ಳು ಹೇಗೆ ಅಂದರೆ ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಸ್ವಲ್ಪ ಬ್ಯುಸಿ ಇರ್ತಾರೆ, ಮಧ್ಯಾಹ್ನ ಹೊತ್ತು ಫ್ರೀ ಇರ್ತಾರೆ, ಮನಿಕೊಂಡಿರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೆಲಸಗಳು ಅಂತ ಇದ್ದೇ ಇರ್ತವೆ. ಹಾಗಾಗಿ ಸಾಂಬಾರು ಮಾಡಿಕೊಂಡು ಹಾಗೆ ಇನ್ನೊಂದು ಕಡೆ ಟೀ ಕೂಡ ಇಟ್ಟಿದೆ. ಅಂದರೆ ನಮ್ಮ ಅತ್ತೆ ಮಾವ ಅವ್ರಿಗೆ ಟೀ ಕೊಟ್ಟು ಕಳಿಸ್ಬೇಕಲ್ಲ ಮಧ್ಯಾಹ್ನಕ್ಕೆ, ಹಾಗಾಗಿ ಅವ್ರಿಗೂ ಕೂಡ ಕೊಟ್ಟು ಕಳಿಸ್ದೆ. ಹಾಗೆ ಈ ಕಂಟಿನ್ಯೂ ಲಾಗು ಸಾಯಂಕಾಲ ಮತ್ತೆ ಲಾಗ್ನ ಅದೇ
ಜಾಯಿನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಮಧ್ಯಾಹ್ನನೇ ಸಾಂಬಾರು ಮಾಡಿದ್ನಲ್ಲ, ಹಾಗಾಗಿ ಇವಾಗ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಅಂದರೆ 4 ಜನ ಇರೋದ್ರಿಂದ 4 ಮುದ್ದೆ ಸಾಕಾಗುತ್ತೆ. ಹಾಗಾಗಿ ಇವಾಗ 4 ಮುದ್ದೆ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ಮುದ್ದೆ ಕಡಿಮೆ ಆಗಿಬಿಡುತ್ತೆ, ಒಂದೊಂದು ಟೈಮ್ ಮುದ್ದೆ ಜಾಸ್ತಿ ಆಗಿಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಇವತ್ತು ಕರೆಕ್ಟಾಗಿ 4 ಮುದ್ದೆ ಮಾಡಿದ್ದೆ. ಅಂದರೆ ಈ ನಾನ್ ವೆಜ್ ಏನಾರ ಇದ್ದರೆ ಮುದ್ದೆ ಸ್ವಲ್ಪ ಜಾಸ್ತಿನೇ ತಿಂತಾರೆ. ಆದರೆ ನನಗೆ ಸಾಕು ಬಿಡು, ಇನ್ನೇನು ಮಧ್ಯಾಹ್ನ ಕೂಡ ಊಟ ಕಟ್ಟು ಕಳಿಸಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಭಯನೇ ಆಗ್ತಿತ್ತು. ಸ್ವಲ್ಪ ಅಂದರೆ ಡೈಲಿ ಇಟ್ಟಂಗೆ 4 ಮುದ್ದೆ ಆಗಂಗೆ ಇಟ್ಬಿಟ್ಟಿದ್ದೆ. ಅದು ಬೇರೆ ನಮ್ಮ ಮನೆಯವರು ಒಂದು ಫ್ರೆಂಡ್ನ ಹೇಳಿದರು, ಅಂದರೆ ನಮ್ಮ ಮೈದ್ನ ಆಗಬೇಕು, ಅವ್ರನ್ನ ಬೇರೆ ಕರ್ತಿದ್ರಲ್ಲ, ಹಾಗಾಗಿ ಮತ್ತೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಇವಾಗ ಮುದ್ದೆನ ಮಾಡಿಕೊಂಡೆ. ನಾನು ಅಂದರೆ ಯಾರಾರ ಬಂದರೆ ನಂಗೆ ಮುದ್ದೆ ಸಾಲ್ಟೇಜ್ ಬಂತು ಅಂದರೆ ನಾನೇನು ಮತ್ತೆ ಮುದ್ದೆ ಮಾಡ್ಕೊಳ್ಳೋಕ್ಕೆಲ್ಲ ಹೋಗಲ್ಲ. ಅನ್ನ ಇದ್ದರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತೀನಿ, ಇಲ್ಲಾಂದರೆ ಸ್ವಲ್ಪ ಅನ್ನ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ. ಹಾಗೆ ಇವಾಗ ಮುದ್ದೆ ಎಲ್ಲ ಮಾಡಿಕೊಂಡು, ಹಾಗೆ ಸೌತೆಕಾಯಿ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವ್ರಿಗೆ ನೆಗಡಿ ಆಗಿರೋದ್ರಿಂದ ಸೌತೆಕಾಯಿ ತಿನ್ನಬೇಡ ಅಂತೂ ಕೂಡ ಮಾತು ಕೇಳಲ್ಲ. ಅಂದರೆ ನನಗೆ ತಿನ್ನೋಕ್ಕೆ ಭಯ ಆಗುತ್ತೆ, ಸೌತೆಕಾಯಿ ಮೂಗೆಲ್ಲ ಕಟ್ಕೊಂಡ್ಬಿಡುತ್ತೆ, ಉಸಿರಾಡೋಕ್ಕಾಗಲ್ಲ ಅಂತ. ನಂಗೆ ಬೇಕೇ ಬೇಕು ಅಂತ ಫುಲ್ಲು ಡ್ರಾಪ್ ಹಾಕೊಂಡು ಮಾತಾಡ್ತಾ ಇದ್ಲು. ಹಾಗೆ ಇವಾಗ ಅತ್ತೆ ಕೂಡ ಊಟಕ್ಕೆ ಹಾಕ್ಕೊಟ್ರು, ಮಾವಂಗೆ ಕೊಟ್ಟು ಬರೋಣ ಅಂತ ಬಂದೆ. ನೋಡಿ, ಹಾಗೆ ನನಗೆ ನೆಗಡಿ ಆಗಿರೋದ್ರಿಂದ ನಾನು ಮಟನ್ ಸಾಂಬಾರೆಲ್ಲ ತಿನ್ನೋಕ್ಕೆ ಹೋಗಲಿಲ್ಲ. ಹುರುಳಿಕಾಳು ಮೊಳಕೆ ಕಟ್ಟಿ ಸಾಂಬಾರಿತ್ತು, ಅದನ್ನೇ ಹಾಕ್ಕೊಂಡು ತಿಂದೆ ನಾನು. ಹಾಗೆ ಇವಾಗ ಮತ್ತೆ ಅದನ್ನೆಲ್ಲ ಹೆಣ್ಮಕ್ಳದ್ದು ಇದೆ, 3 ಹೊತ್ತು ಇದೇ ಕೆಲಸ. ಪಾತ್ರೆ ತೊಳಿ, ಅಡುಗೆ ಮಾಡು, ಬಟ್ಟೆ ತೊಳಿ, ಅದು ಇದು ಅದೇ ಕೆಲಸಗಳು. ಹಾಗೆ ಅದನ್ನೆಲ್ಲ ಇವಾಗ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಅಷ್ಟರಲ್ಲಿ ಹಸು ಬಂದು ಹೊರಗಡೆ ಹೋಗಿ ನಾಯಿ ಬಂದಿರೋದಕ್ಕೆ ಫುಲ್ ಹೋಗಿ ಗದರಿಸ್ತಾ ಇದ್ದ. ಹಾಗೆ ಮಳೆ ಅಂದರೆ ಸ್ವಲ್ಪ ಅಲ್ಲಿ ಜಾರುತ್ತಲ್ಲ, ಅದು ನೈಸ್ ಕಲ್ಲು ಹಾಕಿರೋದಕ್ಕೆ ಹಾಗೆ ಸುಮ್ಮನೆ ಈ ಕಡೆ ಬಾರೋ ಅಂತ ಹೇಳಿದ್ರು ಕೂಡ ಮಾತು ಕೇಳದೆ ಬಿದ್ದೇ ಬಿಟ್ಟ. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಲಾಗಾಗಿರುತ್ತೆ. ಬೆಳಗ್ಗೆ ಅಂದರೆ ಒಂದು 8 ಗಂಟೆ ಅಷ್ಟರಲ್ಲಿ ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಗಸಗಸೆ ಎಣ್ಣೆಯನ್ನೆಲ್ಲ ಕೀಳ್ತಾ ಇದ್ಲು ಸೋನಿ, ಸುಮ್ಮನೆ ಇರೋದನ್ನ ತಿನ್ನಬೇಡ, ಆಲ್ರೆಡಿ ನೆಗಡಿ ಆಗಿದೆ ಅಂತ ಕೂಡ ಮಾತು ಕೇಳಿರಲಿಲ್ಲ. ಅಂದರೆ ಅಂಗಡಿ ಹತ್ರ ಬಂದಿದ್ದು, ನಮ್ಮ ಮನೆಯವ್ರಿಗಿಲ್ಲ, ಹಾಗಾಗಿ ಇವತ್ತು ಕೋಳಿಗಾಡು ಬರುತ್ತೆ ಅಂತ ಹೇಳಿದ್ದು, ಫೋನ್ ಮಾಡಿದರು ಹೋಗಿ ಇಳಿಸ್ಕೊ ಅಂತ. ಅಷ್ಟರಲ್ಲಿ ಅವರೇ ಬಂದರು, ಕೋಳಿಗಾಡಿನೂ ಬಂತು. ಅಷ್ಟರಲ್ಲಿ ಅವರು ಕೂಡ ಬಂದು ಅವರೇ ಇವಾಗ ಇಳಿಸ್ಕೊಂಡು ಇವಾಗ ಜಾಲ್ರಿ ಒಳಗಡೆ ಎಲ್ಲ ಬಿಟ್ಕೊತಾ ಇದ್ದಾರೆ ಕೋಳಿಗಳನ್ನೆಲ್ಲ. ಅಂದರೆ ನಮ್ಮ ಪಕ್ಕದೂರಲ್ಲಿ ಇವತ್ತು ಹೊರಬೀಡು ಅಂತ ಹಬ್ಬನ ಮಾಡ್ತಾ ಇದ್ದಾರೆ. ಹಾಗಾಗಿ ನೆನ್ನೆನೇ ಆಲ್ಮೋಸ್ಟ್ ಜಾಲ್ರೆಲ್ಲ ಹೇಳಿದರು. ಆದರೂ ಕೂಡ ಇವತ್ತು ಕೋಳಿ ಸಾಲ್ಟೇಜ್ ಬಂದುಬಿಟ್ಟಿತ್ತು ಅಂತ 2 ಜಾಲ್ರಿ, ಒಂದು ಫಾರಮು ಮತ್ತು ಬೈಲರ್ 2 ಜಾಲ್ರಿ ಇವತ್ತು ಹಾಕೋಗಿದ್ದವರು ಕೂಡ. ಕೋಳಿ ಇವತ್ತು ಎಷ್ಟಿದ್ರು ಕೂಡ ಒಂದು 3-4 ಜಾಲ್ರಿ ಇದ್ದರೂ ಕೂಡ ಹೋಗ್ತಾಯಿತ್ತು. ಇಂಥ ಟೈಮಲ್ಲೇ ಕೋಳಿಗಳನ್ನೆಲ್ಲ ಅವ್ರು ಜಾಸ್ತಿ ತಂದುಕೊಡಲ್ಲ. ಹಾಗೆ ಅವರೆಲ್ಲ ಇವಾಗ ಬಂದ ತಕ್ಷಣವೇ ಅವ್ರಿಗೆ ಎಷ್ಟು ಬೇಕೋ ಅಷ್ಟೆಲ್ಲ ತಗೊತಾ ಇದ್ರು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತೀನಿ, ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.